ಕರೆದು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಚುರುಕಾಗಬೇಕು. ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ನ BLOಗಳು ಮನೆಗೂ ಕೊಡೋಂಥ ಕೆಲಸ ಪೂರ್ಣಗೊಳಿಸಿದ್ರು ನಮ್ಮ ಕ್ಷೇತ್ರದಲ್ಲಿ. ಆ ಎನ್ಯುಮರೇಷನ್ ಫಾರಮ್ ಸಹ ಭರ್ತಿ ಮಾಡೋಂಥ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು, ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದು ಆತಂಕ, ಸಂದೇಹ ಎಲ್ಲನೂ ಸಹ ಪ್ರತಿಯೊಬ್ಬ ಮತದಾರರ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಅದು ಕಾಣ್ತಾ ಇದೆ. ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿನ ನಮ್ಮ ಮುಖಂಡರುಗಳು, ನಮ್ಮ ಬೂತ್ ಮಟ್ಟದಂಥ ಕಾರ್ಯಕರ್ತರಿಂದ ಅವೆಲ್ಲವೂ ಸಹ ಅದನ್ನು ಬಳಸೋದಕ್ಕೆ, ಅದಕ್ಕೆ ಸ್ಪಂದಿಸೋಂಥ ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಜಾಗೃತಿ ಮೂಡಿಸೋಂಥದ್ದು. ಓಟ್ ಕಳ್ಕೊಳ್ಳೋದಕ್ಕೆ ಏನೆಲ್ಲ ಅಂಶಗಳಿದೆ, ಓಟ್ ಸಿಂಧು ಆಗೋದಕ್ಕೆ ಏನೆಲ್ಲ ಮಾಡೋದು, ಈ ರೀತಿ ಹಲವಾರು ವಿಚಾರಗಳನ್ನ ಅವರಿಗೆ ತುಂಬಿ 2002ರ ಮತಪಟ್ಟಿಯನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿರೋಂಥ ಇನ್ಫಾರ್ಮೇಷನ್ನು ಒಂದು 45 ವರ್ಷಕ್ಕೆ ಮೇಲ್ಪಟ್ಟಂಥವ್ರನ್ನ ತುಂಬುವಂಥದ್ದು, ಯುವ ಮತದಾರನ ರೈಟ್ ಹ್ಯಾಂಡ್ ಸೈಡ್ದಲ್ಲಿ ತುಂಬುವಂಥದ್ದು, ಅದು ಅವ್ರ ತಂದೆನೋ ತಾಯಿದ ಇನ್ಫಾರ್ಮೇಷನ್ ತುಂಬುವಂಥದ್ದು ಆಗ್ತದೆ. ಹಾಗಾಗಿ ಇದು ಸರಿಯಾದ ದಿಸೆಯಲ್ಲಿ ಹೋಗ್ತದೆ. ನಮ್ಮ ಮುಖಂಡರು ಸಹ ಕೆಲಸ ಮಾಡಿದ್ದೀವಿ. ಇದೊಂದು ಪ್ರಯತ್ನ. ಸರಿ, ಸಭೆಗೆ ನಿಮ್ಮ ಕಾರ್ಯಕರ್ತರ ಸ್ಪಂದನೆ ಯಾವ ರೀತಿ ಇತ್ತು ಅಂತ ನೀವೇ ಕಾರ್ಯಕರ್ತನ ವಿಚಾರ ಮಾಡಬೇಕು. ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ, ಭಾಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆಸಕ್ತಿಯಿಂದ ಒಂದೊಂದು ಬೂತಿಂದ 20 ಜನ, 30 ಜನ, 50 ಜನ ಬಂದು ಇಲ್ಲಿ ಭಾಗವಹಿಸಿ ಮೀಟಿಂಗ್ನ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರೂ ಸಹ ಊಟನ ಮಾಡಿ ಹೋಗ್ತಾರೆ, ಖುಷಿ ತರುತ್ತೆ. ಬಂದಂಥ ಕಾರ್ಯಕರ್ತರಿಗೆ ಭರ್ಜರಿ ಬಿರಿಯಾನಿ ಕೂಡ ಹಾಕ್ಸಿದ್ರಿ. ಯಾಕೆ ಈ ರೀತಿ ಹಾಕ್ಸ್ಬೇಕು? ಎಷ್ಟು ಜನಕ್ಕೆ ಮಾಡಿಸಿದ್ರಿ? ಸುಮಾರು ಒಂದು 10,000 ಜನ ಊಟ ಮಾಡೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಊಟ ಈಗ ಅವಶ್ಯಕತೆ ಅಲ್ವ, ಜನ ಬಂದ ಮೇಲೆ ಇಲ್ಲಿ ಊಟ ಮಾಡಲೇಬೇಕು. ಹಾಗಾಗಿ ಅದಕ್ಕೆ ವ್ಯವಸ್ಥೆ. ಸರ್, SIR ಪ್ರಕ್ರಿಯೆಯು ಪಶ್ಚಿಮ ಬಂಗಾಳದಲ್ಲಾದಂಥ ಎಡವಟ್ಟಿಗೆ ಕರ್ನಾಟಕ ಎಡೆ ಮಾಡಿಕೊಡ್ತಾ? ಪಶ್ಚಿಮ ಬಂಗಾಳದಲ್ಲಿ ಏನು ಅವರು ಮೈಮರ್ತಿದ್ರು, ಆಡಳಿತ ಪಕ್ಷ ಇದ್ದಂಥದ್ದು, ಅದು ಇಲ್ಲಿ ಮರುಕಳಿಸಬಾರ್ದು, ಅದಕ್ಕೆ ಏನೆಲ್ಲ ಎಚ್ಚರಿಕೆ ತೊಗೋಬೇಕಂತ ಹೇಳಿ ಈಗ ಮೊನ್ನೆ CM DK ಶಿವಕುಮಾರ್ ಸಾಹೇಬರು ತಾಕೀತು ಮಾಡಿ ಎಚ್ಚರ ವಹಿಸ್ತಾರೆ. ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜವಾಬ್ದಾರಿ ಹಚ್ತಾ ಇರೋದಕ್ಕೆಲ್ಲ ನೀವು ನೋಡ್ತಾ ಇರಬೇಕು. ಹಾಗಾಗಿ ಇಲ್ಲಿ ಅಲ್ಲಾದಂಥ ವೈಫಲ್ಯಗಳು, ಅಲ್ಲಾದಂಥ ಡಿಲೀಷನ್ಗೆ ಇಲ್ಲಿ ಅವಕಾಶ ಮಾಡೋದು ಬೇಡ. ಯಾರ್ಯಾರು ಮತನ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲನೂ ಸಹ ಸಿಂಧುಗೊಳಿಸೋಂಥದ್ದು, ಅವ್ರಿಗೆ ಏನು ಬೇಕೋ ದಾಖಲಾತಿಗಳು ಇರಿಸೋದು, ಇವೆಲ್ಲನೂ ಸಹ ಇಲ್ಲಿ ಆಗಬೇಕು. ಜಾಗೃತಿ ಆಗಿ ನಾವು ಜವಾಬ್ದಾರಿನ ಮರಿಬೇಕಂತ ಪ್ರಯತ್ನ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಗೊಂದಲ ಉಂಟಾಗಿದೆ. ಯಾಕಂದರೆ ಒಂದು ಕಡೆ ರಾಜೀವ್ ಗೌಡರು ಪ್ರಚಾರ ಮಾಡ್ತಿದ್ದಾರೆ, ಒಂದು ಕಡೆ ನೀವು ಮಾಡ್ತಿದ್ದೀರಿ. ಅವ್ರು ಹೇಳ್ತಾರೆ BLA ನಾನು ನನ್ನ ಒಂದು ಅಂಡರಲ್ಲಿ ಮಾಡಬೇಕು ಅನ್ನೋ ಮಾತುಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಏನು ಹೇಳ್ತೀರಿ? ಖಂಡಿತ 100% ಈಗ BLA ರಾಜೀವ್ ಗೌಡ್ರನ್ನೇ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಅದು ದಾಖಲೆನೂ ಇದೆ. ಅದೊಂದು ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ, ನಮ್ಮದು ಜವಾಬ್ದಾರಿ ನಾವು ಮಾಡ್ತಾರೆ. ಜೊತೆ ಸೇರ್ಕೊಂಡು ಮಾಡ್ಬೋದಿತ್ತಲ್ಲ ಅಂತ ಎಲ್ಲ ಇದೆ ಮಾಡೋಂಥ ಪ್ರಕ್ರಿಯೆಗಳು ಅವರು ಮುನ್ನುಡಿ ಬರೆದ್ರೆ ನಾವು ಅದರಲ್ಲಿ ಜೊತೆ ಸೇರ್ಕೊಂಡು ಮಾಡೋಂಥದ್ದು ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರಿಗೇನೋ ನನಗೆ ಕೊಟ್ಟಿದ್ದಾರೆ ಅಧಿಕಾರ ಅಂತ ಅವ್ರು ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಕಾರ್ಯಕರ್ತರಿಗೂ ಸಂದೇಶ ಕೊಡ್ಬೇಕು. ಎಲ್ಲರೂ ಸಹ ಕಾಂಗ್ರೆಸ್ ಕೆಲಸನೇ ಮಾಡ್ತಾ ಇರೋದು. ಸರ್, ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಗೊಂದಲ ಏನು ನೋಡಿ, ಯಾವ ಪಕ್ಷದಲ್ಲಿ ಗೊಂದಲ ಇಲ್ಲ, ಇಲ್ಲಿ BJPಲಿ ಗೊಂದಲ ಇಲ್ಲ, ರಾಜ್ಯ ಮಟ್ಟದಲ್ಲಿ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ದೇಶದಲ್ಲೂ ಆಗುತ್ತೆ. ಈಗ ನಮ್ಮ ರಾಜ್ಯದ BJPಲಿ ಗೊಂದಲ ಇಲ್ವಾ? ಗೊಂದಲ 108 ಕ್ರಿಯೇಟ್ ಆಗಿದೆ. ಎಲ್ಲ ಕಡೆ ನೋಡಿ, ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ಸಹ ಅಧಿಕಾರ ನೀಡಬೇಕು. ಏನೋ ಒಂದು ರೀತಿಯಲ್ಲಿ ನಾನೇ ಉತ್ತಮನು, ನಾನು ಕೆಲಸ ಮಾಡೋದಕ್ಕೆ ಒಂದು ಅಧಿಕಾರ ಇದ್ದರೆ ಸರಿ ಆಗ್ತದೆ ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಪ್ರಯತ್ನದ ಭಾಗವಾಗಿ ಒಂದಷ್ಟು ಗೊಂದಲ, ಕಿತ್ತಾಟ ಎಲ್ಲನೂ ನಡೀತದೆ. ಹಾಗಾಗಿ ಈಗ ನೋಡಿ, ಸಾಕಷ್ಟು ಸಮಸ್ಯೆಗಳು ಸರಮಾಲೆ ನಡೀತಾ ಇದೆ. BJPಗಳದು ರಾಮನ ಹುಂಡಿಯಲ್ಲಿ ಇರೋಂಥ ಹಣನ ನಾವೆಲ್ಲನೂ ಸಹ ಈ ದೇಶನ ರಾಮನ ಆರಾಧನೆ ಮಾಡೋಂಥವ್ರು, ಅವನಿಗೂ ನಿರ್ಮಾಣಕ್ಕೆ ಕೊಟ್ಟಂಥ ಕಾಸು, ಅವನ ಹುಂಡಿಗೆ ಬಿದ್ದಂಥ ಕಾಸು ಇವತ್ತು ಕೋಟ್ಯಾಂತರ 100 ಕೋಟಿಯಲ್ಲಿ ಕಣ್ಮರೆ ಆಗ್ತಾ ಇರೋದು. ಇವೆಲ್ಲ ನೋಡಿದಾಗ ಎಲ್ಲಿದೆ ಭಕ್ತಿ, ಎಲ್ಲಿದೆ ಸನಾತನ ಧರ್ಮ ಉಳಿಸೋಂಥ ಕೆಲಸ ಎಲ್ಲ ಆಗ್ತಾಯಿದೆ BJPಯಿಂದ. ಎಲ್ಲೋ ಒಂದು ಕಡೆ ಬೂಟಾಟಿಕೆ, ನಾಟಕ, ದೇವ್ರ ಹೆಸರಲ್ಲಿ ಬರೀ ರಾಜಕಾರಣ ಮಾಡೋದು, ಮತ ಗಳಿಸೋಂಥ ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷಗಳಲ್ಲೂ ಇದ್ದಿದೆ. ತಯಾರಿ ವಿಚಾರದಲ್ಲಿ ಆಲ್ರೆಡಿ ತಯಾರಾಗಿದ್ದಾರೆ. ಎಲ್ಲ ಕಾರ್ಯಕರ್ತರು ಸಹ ನನ್ನ ಅಭಿಮಾನಿ ಬಂಧುಗಳು, ಕುಟ್ಟು ಆಂಜನಪ್ಪ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲಂಥದ್ದಾಗಬೇಕು, ಅವ್ರಿಗೆ ಗೆಲ್ಲಿಸೋಂಥದ್ದಾಗಬೇಕು, ಅವ್ರನ್ನ ಶಾಸಕರಾಗಿ ನೋಡೋಂಥದ್ದು ಅವರ ಒಂದು ಮನದಾಳದ ಮಾತು. ಪ್ರತಿಯೊಬ್ಬ ಬೂತಲ್ಲೂ ಸಹ ಆ ಪ್ರೀತಿನ ನಾನು ತೋರಿಸ್ತಾ ಇದ್ದೀನಿ. ಅದು ಸಾಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡಬೇಕು ಅದು ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸಾರ್ವಜನಿಕರನ್ನು ಭೇಟಿ ಮಾಡ್ತಾಯಿದ್ದೀವಿ, ಅವರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅವ್ರ ಸಮಸ್ಯೆಗಳು ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಹಲವಾರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ನಾವು ತೊಡಗಿಸ್ಕೊತಾ ಇದ್ದೀವಿ. 100 ಮಂದಿನ ಸೇರಿಸ್ತಾ ಇದ್ದೀವಿ, 1000 ಮಂದಿನೇ ಕರ್ಕೊಂಡು ಹೋಗ್ತಾ ಇದ್ದೀವಿ, 1000 ಮಂದಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ 100 ಸಂಖ್ಯೆಯಲ್ಲಿ ಒಂದು ರೀತಿ ವ್ಯವಸ್ಥಿತವಾದಂಥ ಆರೋಗ್ಯ ಕ್ಯಾಂಪ್ಗಳು ಇರೋಂಥದ್ದು, ಬೇರೆ ಬೇರೆ ಏನೆಲ್ಲ ಸೌಕರ್ಯ ಮಾಡೋಕ್ಕಾಗ್ತದೆ ಅದನ್ನು ಮಾಡ್ತಾನೆ ಬಂದಿದ್ದೀವಿ. ಈಗಲೂ ಸಹ ಅದು ಮುಂದುವರಿತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ B ಫಾರಂ ಸಿಗುವಂಥ ನಿರೀಕ್ಷೆ ಇದೆಯಾ ನಿಮಗೆ? ಸರ್, ಕಾಂಗ್ರೆಸ್ ಪಕ್ಷದಿಂದ B ಫಾರಂ ಅವರು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ಅಲ್ಲ ನಾವೆಲ್ಲ ಕೆಲಸ ಮಾಡ್ತಾರೆ ಅಂತ ಕೊಡ್ತಾರೆ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನದಲ್ಲಿ
ಸಕ್ರಿಯವಾಗಿ ನಮ್ಮನ್ನು ನಡೆಸ್ಕೊಳ್ತೀವಿ ಅಂತೇಳಿ ಕರೆಸಿ ಕೂರಿಸಿ ಇವತ್ತು ಜವಾಬ್ದಾರಿ ಕೊಟ್ಟು ನಮ್ಮನ್ನು ಬಳಸ್ಕೊಳ್ತಾರೆ. ಹೀಗಾಗಿ ನಮಗೆಲ್ಲೂ ಸಹ ಅನುಮಾನ ಆತಂಕ ಇಲ್ಲ. ನಮ್ಮದು ಮತ ಬಂದು 52,000ಕ್ಕೂ ಹೆಚ್ಚು ಮತ ಕೊಟ್ಟಿರ್ತಕ್ಕಂಥ ಜನ. ಸರ್, ಹೈಕಮಾಂಡ್ ಅವರೇನು ಬಿ ಫಾರಮ್ಗೆ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ರೆ ಪಕ್ಷೇತರನೇ ಸರ್ ಮತ್ತೆ ಅಲ್ಲ, ಈಗ ನೋಡಿ, ಜನಾಭಿಪ್ರಾಯ ತಪ್ಪಂಥ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಈಗ 2023 ಚುನಾವಣೆ ನಾನು ವಿರೋಧ ಪಕ್ಷದ ಸ್ಥಾನ ಕೊಟ್ಟಿದ್ದಾರೆ ಜನ. ನಾನು ಗೆಲ್ತೀನಿ ಅಂತ ಹೋರಾಟ ಮಾಡಿದೆ, ಗೆಲ್ಲಬೇಕು ಅಂತ ನನ್ನ ಪ್ರಯತ್ನ. ಕಳೆದ ಚುನಾವಣೆಯಲ್ಲೂ ಮಾಡಿದ್ದೆ, ಅದಕ್ಕೆ ಮೊದಲು ಚುನಾವಣೆಯಲ್ಲೂ ನಾವು ಗೆಲ್ಲಬೇಕು ಅಂತ ಮಾಡಿದಂಥವ್ರು. ನಾವು ಬರೀ ಟಿಕೆಟ್ ತಗೊಂಡು ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಇದ್ದರೆ ಟಿಕೆಟ್ ಪ್ರಯತ್ನ ಮಾಡಿದರೆ ನಮ್ಗೆ ಜನ ಅಷ್ಟು ಓಟ್ ಆಗ್ತಾ ಇರಲಿಲ್ಲ. ನಾವು ಜನಗಳ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಜನಗಳ ಸೇವೆ ಮಾಡೋಂಥದ್ದು ನನ್ನ ಜವಾಬ್ದಾರಿ ಆಗಿತ್ತು. ಹಂಗಾಗಿ ಅದರ ಪ್ರಯತ್ನವಾಗಿ ನಾನು ಕೆಲಸ ಮಾಡಿದ್ದೆ, ಅದಕ್ಕೆ ಫಲನೂ ಸಹ ಕೊಟ್ಟಿದ್ದಾರೆ. ಸೋಲು ಗೆಲ್ಲುವ ಸೆಕೆಂಡ್ರಿ. ಬಿಡೋಣ ಸರ್, ಈಗ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಯಾರು ಹಾಕಿರೋ ವಿಚಾರದಲ್ಲಿ ಅವೆಲ್ಲ ದೊಡ್ಡವರು, ತುಂಬ ದೊಡ್ಡದ ಸ್ಥಾನದಲ್ಲಿರೋಂಥವ್ರು, ದೊಡ್ಡವರು ದೊಡ್ಡದಾಗಿ ಮಾತುಗಳು ಹೇಳಿ ಇಡೀ ರಾಜ್ಯಕ್ಕೆ ಸಂದೇಶ ಕೊಡ್ತಾರೆ. ಪ್ರತಿ ತಾಲೂಕು ಮಟ್ಟದಲ್ಲೂ ಸಂದೇಶ ಕೊಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಆ ಸಂದೇಶ ಕೊಡೋಂಥವ್ರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಇದು ಭಾಳ ದೊಡ್ಡ ವೇದಿಕೆ ಇದು. ಹಂಗಾಗಿ ಅವ್ರಿಗೆ ಯಶಸ್ಸು ಸಿಗಲಿ, ಶುಭ ಆಗಲಿ ಅಂತೇಳಿ ನಾನು ಕೋರ್ಕೊಳ್ತೀವಿ. ಅವ್ರ ಬಗ್ಗೆ ನಾವು ಯಾಕೆ ಮಾತಾಡೋದು? ನಾವು ತುಂಬ ಚಿಕ್ಕವರು, ಅವ್ರ ಬಗ್ಗೆ ಎಲ್ಲ ಮಾತಾಡೋದು. ಅಲ್ಲ, ಅವಕಾಶ ಬಂದಾಗ ಪಕ್ಷ ಮಾತಾಡ್ತದೆ, ವರಿಷ್ಠರು ಅದಕ್ಕೆ ಉತ್ತರ ಕೊಡ್ತಾರೆ. ಈ ರೀತಿ ಪಕ್ಷದಲ್ಲೇ ಕಿತ್ತಾಟ ಇದ್ರೆ ಮುಂದಿನ ಚುನಾವಣೆಗೆ ಹೆಂಗೆ ಅಂತ ZP TPS ಈಗ ಗ್ರಾಮ ಪಂಚಾಯತಿ ಬರ್ತಿದೆ, ಗೊಂದಲ ಸೃಷ್ಟಿಯಾಗಲ್ವ? ನೀವು ಗೆಲ್ಲೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಪಕ್ಷ ಯಾವ ರೀತಿ ಮುನ್ನಡೆ ಅದಕ್ಕೆ ವರಿಷ್ಠರು ಅದಕ್ಕೆ ಕಡಿವಾಣ ಆಗಬೇಕು. ವರಿಷ್ಠ ಏನಾದರೂ ತೀರ್ಮಾನ ಮಾಡಿ ಒಂದು ತಾರ್ಕಿಕ ಅಂತ್ಯ ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ. ಅದು ಅವ್ರು ಮಾಡಲಿ ಅಂತ ನಾವು ಕಾಯ್ತಾ ನೋಡೋಣ ಏನಾಗ್ತದೆ, ಇನ್ನೇನು ಮಾಡೋದು. ಈಗ ಅವ್ರು ಮಾಡಲಿಲ್ಲ ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಪಾರ್ಟಿ ಕೆಲಸ ಮಾಡಲೇಬೇಕು. ಸರ್, SIR ಪ್ರಕ್ರಿಯೆ ಮುಗಿದ ನಂತರ 2000 ನೋಡಿ, BJPಲಿ ಗೊಂದಲದ ಗೂಡಾಗಿ ಕೂತಿದೆ. ನಾವು ಯುವಕರಂತ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿಕೊಂಡು ಭಾಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಆಲೋಚನೆಗಳು, ಅವರ ದೂರದೃಷ್ಟಿ ಭವಿಷ್ಯಕ್ಕೆ ಈ ರಾಜ್ಯಕ್ಕೆ ಭಾಳಷ್ಟು ಮುಖ್ಯವಾಗಿದೆ. ಅವರ ಒಂದು ಅನುಭವದ ಆಡಳಿತ ಮತ್ತು ನಮ್ಮನ್ನು 28ರಲ್ಲಿ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಒಂದು ಭಾವನೆ ನಮಗೆ. ಸಾಕಷ್ಟು ಸಕ್ರಿಯವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಸೊ ಅದು ಅನುಕೂಲ ಆಗ್ತಾಯಿತ್ತು ಭಾವಿಸ್ತೀವಿ. ಸರ್, ಡಾಕ್ಟರ್ K. ಸುಧಾಕರ್ ಅವರು ರಾಮನ ಬಗ್ಗೆ, ರಾಮನ ಉಂಡಿ ಕಳ್ತನ ಆಗಿರೋದ್ರ ಬಗ್ಗೆ ಕಾಂಗ್ರೆಸ್ ಅವರಿಗೆ ಮಾತಾಡೋ ನೈತಿಕತೆ ಇಲ್ಲ ಅಂತ ಹೇಳ್ತಾರೆ. ಈಗ ಇಲ್ಲಿ ಕೊಟ್ಟಿರೋಂಥ ಪುಣ್ಯಾತ್ಮರು ಕಾಂಗ್ರೆಸ್ನವರು ಕೊಟ್ಟವರೆ, ಎಲ್ಲ ಪಾರ್ಟಿಯವರು ಈ ಏನು ಹಿಂದೂ ದೇವಸ್ಥಾನಗಳಿಗೆ, ಹಿಂದೂ ದೇವಾಲಯಗಳ ಬಗ್ಗೆ ಹಿಂದೂಗಳ ಗಮನ ಇರೋಂಥವ್ರು ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಸಹಾಯ ಮಾಡಿರೋಂಥದ್ದು ಜವಾಬ್ದಾರಿ. ದೇವಸ್ಥಾನದಲ್ಲಿ ಏನಾಗ್ತಾ ಇದೆ, ಏನು ಆಗ್ತಾ ಇಲ್ಲ ಅನ್ನೋದು